ಡಿ ಕೆ ಶಿವಕುಮಾರ್ ಅವರು ಅವರ ಜೀವನದ ಪುಟಗಳನ್ನ ಪೇಜ್ಗಳನ್ನ ಅಧ್ಯಾಯಗಳ ಸಮೇತ ಬಿಡಿಸಿ ಬಿಡಿಸಿ ವಿಧಾನಸಭೆಯಲ್ಲಿ ಹೇಳ್ತಾ ಇದ್ದಾರೆ. ನನ್ನ ಜೀವನ ಚರಿತ್ರೆ ಏನು, ನಾನು ಹೆಂಗೆ ಬಂದಿದ್ದೀನಿ, ನಾವು ಯಾವ ಹಿನ್ನೆಲೆಯಿಂದ ಬಂದಿದ್ದೀನಿ, ಹಿಂದೆ ನನ್ನನ್ನು ಮಂತ್ರಿ ಮಾಡದಿದ್ದಾಗ ಅವತ್ತಿನ ಮುಖ್ಯಮಂತ್ರಿ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಮನೆ ಬಾಗಿಲು ರಾತ್ರಿ 12 ಗಂಟೆಗೆ ಹೋಗಿ ಒದ್ದೆ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಕೊಟ್ಟಿಲ್ಲ ಅಂದ್ರೆ ಕಿತ್ಕೊಳ್ಳೋ ಅಂತ ಕೆಪಾಸಿಟಿ ಇರುವಂತನು ನಾನು ಅಂತ ಅವರ ಸಂದೇಶ. ಅದೇನು ನನಗಲ್ಲ ಅವ್ರು ಕೊಟ್ಟಿದ್ದು, ಯಾರು ಕೊಡಬೇಕೋ ಪಕ್ಕದಾಗಿದ್ದವ್ರಿಗೆ, ಹಿಂದೆ ಇದ್ದವ್ರಿಗೆ ಕೊಟ್ಟಿದ್ದಾರೆ ಅವರು. ಸೊ ನಾನು ಅದಕ್ಕೆ ಕಾಮೆಂಟ್ ಮಾಡಿದೆ, ಒದ್ದು ಕಿತ್ಕೊಳ್ಳಿ, ಇವಾಗ ಯಾವಾಗ ಕಿತ್ಕೊಂತೀರಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಏನು ಹೇಳ್ಬೇಕಾಯ್ತು, ಒಂಚೂರು ರಿಯಾಕ್ಷನ್ ಮಾಡಲಿಲ್ಲ. ಸ್ಮೈಲ್, ಅದ್ಯಾವುದೋ ಇದ್ರ ಸ್ಮೈಲ್ ಬರ್ತದಲ್ಲಪ್ಪ, ಹಾಂ ಕ್ಲೋಸ್ ಅಪ್, ಸ್ಮೈಲ್, ಕೋಲ್ಗೇಟ್ ಸ್ಮೈಲ್, ಬ್ರಷ್ ಇದು ಕೊಡ್ತಾರಲ್ಲ, ಕೋಲ್ಗೇಟ್ ಪೇಸ್ಟ್ ಹಾಕಿ ಸ್ಮೈಲ್ ಕೊಡ್ತಾರಲ್ಲ, ಹೊಳೆಯುವ ಫಳ ಹೊಳೆಯುವ ಹಲ್ಲುಗಳು ಅಂತೇಳಿ ಆ ಫಳ ಹೊಳೆಯುವ ಹಲ್ಲುಗಳನ್ನು ಕೊಟ್ಟಿದ್ದಾರೆ. ಅರ್ಥ ಏನು ಅಂದರೆ ಐ ವಿಲ್ ಡೂ ಅಂತ ಮೆಸೇಜ್, ನನಗಲ್ಲ ಯಾರು ಕೊಡಬೇಕೋ ಅವ್ರ ಮೆಸೇಜನ್ನು ಕೊಟ್ಟಿದ್ದಾರೆ. ಅದು ಅವ್ರ ಕಾಂಗ್ರೆಸ್ಸಿನ ಇಂಟರ್ನಲ್ ಒಡೆದಾಟಗಳು ಇವತ್ತು ಬೀದಿಗೆ ಬಂದಿದೆ, ಅದು ಪ್ರಶ್ನೆನೇ ಇಲ್ಲ. ಸುರ್ಜೇವಾಲಾ ಬಂದು ಸೂಜಿ ದಾರ ಹಾಕಿ ಹೊಲ್ದೋದ್ರು ಕೂಡ ಹೋಗಿನ್ನ ಅವ್ರ ಫ್ಲೈಟ್ ಹತ್ತಕ್ಕೆ ಮುಂಚೆನೆ ಪಟ ಅಂತ ಆ ಸೂಜಿ ದಾರ ಎಲ್ಲ ಕಿತ್ಕೊಂಡು ಹೊಟ್ಟೋಗ್ತಿದ್ರು. ಇವರ ಸಭೆ ಬೆಳಗಾವಿಯಲ್ಲಿ ಮಾಡುವಾಗ ಆ ಬೆಳಗಾವಿಯಲ್ಲಿ ಸುರ್ಜೇವಾಲಾ ಎದುರುಗಡೆನೆ ಗಲಾಟೆ ಮಾಡಿ ಬಾಯಿ ಮುಚ್ಚಿಸಿದ್ದಾರೆ ಸುರ್ಜೇವಾಲಾ. ನಾವಿಲ್ಲಿ ಜಾರಕಿಹೊಳಿಯವರು ಇರೋದ್ರಿಂದ ನಾವಿದ್ದೀರಿ, ಇಲ್ಲ ಅಂದ್ರೆ ನಾವ್ ಇರ್ತಾನೆ ಇರಲಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಕತೆ ಏನಾಯ್ತು ಅರ್ಥ ಆಯ್ತಲ್ಲ. ಕಾಂಗ್ರೆಸ್ ಪಾರ್ಟಿ ಕತೆ ವ್ಯಕ್ತಿ ಆಧಾರಿತ ಪಕ್ಷ, ಅದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವ್ಯಕ್ತಿ ಆಧಾರಿತ ಪಕ್ಷ.